ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರ. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಮಂಗಳವಾರದ ಶುಭೋದಯ. ಹಾಗೆ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೂ ಈ ದಿನ ನೋಡಿ, ಅಮಾವಾಸ್ಯ ತಿಥಿ ಇರ್ತಕ್ಕಂಥದ್ದು, ಭೌಮ ಅಮಾವಾಸ್ಯ ಅಂತ ಕರಿತೀವಿ. ಜ್ಯೇಷ್ಠ ಮಾಸದ ಕೊನೆಯ ಅಮಾವಾಸ್ಯ, ನಂತರ ಆಷಾಢಕ್ಕೆ ಕಾಲಿರ್ತಕ್ಕಂಥ ಒಂದು ಅಮಾವಾಸ್ಯ ತಿಥಿ ಇದು. ಬಹಳ ಪ್ರಶಸ್ತವಾಗಿ ಆಷಾಢ ಮಾಸದಲ್ಲಿ ನೋಡಿ ಮಂಗಳನಿಂದ ಪ್ರಾರಂಭವಾಗ್ತದೆ. ಯಾವುದು? ಆಷಾಢ ಮಾಸ. ಶಕ್ತಿ ದೇವತೆ ಆರಾಧನೆಗೆ ಬಹಳ ಪ್ರಶಸ್ತವಾಗಿರ್ತಕ್ಕಂಥದ್ದರ ಜೊತೆಗೆ ಕುಜದೋಷ ನಿವಾರಣೆ ಮಾಡಲಿಕ್ಕೋಸ್ಕರ ಈ ಸರಳ ತಂತ್ರ ಅಳವಡಿಕೆ ಮಾಡಿಕೊಂಡ್ರೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ. ಹಾಗೆ ಈ ದಿನ ಗುರುವಿನ ಅನುಗ್ರಹವನ್ನು ಸಿಗ್ತಕ್ಕಂಥ ದಿನ ಕೂಡ ಆಗುತ್ತೆ. ಪುನರ್ವಸು ನಕ್ಷತ್ರವಿದೆ. ಪುನರ್ವಸು ನಕ್ಷತ್ರ ಅಂದರೆ ಪುನರ್ ಪ್ರಾರಂಭ, ಹೊಸ ಜೀವನ ಕಾಲಿಡಬೇಕಾ? ಪುನರ್ವಸು ನಕ್ಷತ್ರ ಭಾಳ ಪ್ರಶಸ್ತವಾಗಿರ್ತಕ್ಕಂಥ ನಕ್ಷತ್ರ. ನಿಮ್ಗೆ ಇನ್ನೊಂದು ವಿಚಾರವಾಗಿ ಗೊತ್ತಿರಲಿ, ಏನಾದರೂ ನೀವು ಅರ್ಧಕ್ಕೆ ನಿಂತಿರ್ತಕ್ಕಂಥ ಕೆಲಸಗಳನ್ನು, ಅರ್ಧ ಆಗಿದೆ, ಮನೆ ಅರ್ಧ ಕಟ್ಟಿದ್ದೀವಿ, ತುಂಬ ಒಂದು 5-6 ತಿಂಗಳಾಯಿತು, ವರ್ಷ ಆಯಿತು, ಪುನರ್ ಪ್ರಾರಂಭ. ಆ ತಿಥಿ, ಆ ತಿಥಿಯನ್ನು ನೋಡಿ, ಒಳ್ಳೆಯ ಕರಣಗಳನ್ನು ನೋಡಿಕೊಂಡು, ಒಳ್ಳೆಯ ಮುಹೂರ್ತ ಭಾಗವನ್ನು ನೋಡಿಕೊಂಡು ಪುನರ್ವಸು ನಕ್ಷತ್ರ ಏನಾದರೂ ನಿಮಗೆ ಆ ದಿನಗಳಲ್ಲಿ ಶುಭ ದಿನಗಳಲ್ಲಿ ಬಂತೋ ಪುನರ್ ಪ್ರಾರಂಭವನ್ನು ಮಾಡಿ. ಪುನರ್ವಸು ಮತ್ತೆ ಪ್ರಾರಂಭಿಸು, ಹೊಸದಾಗಿ ಅಂತ ಅರ್ಥ. ಇಲ್ಲಿ ನಿಮಗೆ ಶುಭದಾಯಕವಾಗಿರ್ತಕ್ಕಂಥ ವಿಚಾರಗಳು ಲಭ್ಯವಾಗುತ್ತೆ. ಅರ್ಧಕ್ಕೆ ನಿಂತಿರ್ತಕ್ಕಂಥ ಕೆಲಸಗಳನ್ನು ಪುನರ್ವಸು ನಕ್ಷತ್ರದಲ್ಲಿ ಪ್ರಾರಂಭ ಮಾಡು, ಮುಂದೆ ಆರಾಮಾಗಿ ನಡ್ಕೊಂಡು ಹೋಗ್ತದೆ ಅಂತ ಅರ್ಥ. ಸಿಂಪಲ್ ಆಗಿರ್ತಕ್ಕಂಥ ವಿಚಾರ. ಇದನ್ನು ಅಳವಡಿಕೆ ಮಾಡಿಕೊಳ್ಳಿ, ಮ್ಯಾಕ್ಸಿಮಮ್ ಗುಡ್ಡಾಗ್ತದೆ, ಒಳ್ಳೆಯದಿರುತ್ತೆ ಕೂಡ. ಸೊ ಇವತ್ತಿನ ದಿನ ಅಮಾವಾಸ್ಯೆ ಇರತಕ್ಕಂಥದ್ದು. ಕುಜನ ದೋಷ ಹೇಗೆ ನಿವಾರಣೆಯನ್ನು ಮಾಡ್ಕೋಬೇಕು, ಇದೊಂದು ದಿನ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಗುರುಗಳೇ, ಮದುವೆ ಆಗ್ತಾ ಇಲ್ಲ ಕುಜ ದೋಷ ಅಂತ, ನನಗೆ ಕುಂಭ ವಿವಾಹ, ಅದು ಇದು ಆಳ ಅಧ್ವಾನ ಎಲ್ಲ ಮಾಡಿಬಿಟ್ಟೆ ಗುರುಗಳೇ, ದಿರ್ ಇಸ್ ನೋ ಯೂಸ್. ಬಟ್ ಈ ದಿನ ಭೌಮಾಮಾವಾಸ್ಯ, ಭಾಳ ಪ್ರಶಸ್ತವಾಗಿರ್ತಕ್ಕಂಥ ಅಮಾವಾಸ್ಯ. ನಿಮಗೆ ಒಂದು ಸಪ್ರೇಟ್ ವಿಡಿಯೋನೇ ಕೊಡ್ತಾ ಇದ್ದೀನಿ. ಸದ್ಯಕ್ಕೆ ಈ ತುಣುಕನ್ನು ನೋಡ್ಕೊಳ್ಳಿ, ಕೊನೆಯ ಭಾಗದಲ್ಲಿ ಅದು ಸರಳವಾಗಿರ್ತಕ್ಕಂಥ ವಿಚಾರ ತಿಳಿಸ್ಕೊಡ್ತೇನೆ. ಮಂಗಳವಾರ ಈ ದಿನ ಅಮಾವಾಸ್ಯ ತಿಥಿ, ಕೃಷ್ಣಪಕ್ಷ, ವ್ಯಾಗತ ಯೋಗ ಇರತಕ್ಕಂಥದ್ದು. ನಾಗವಾಗಿ ಕಿಂಸ್ತುಗ್ನ ಕರಣ ಇರತಕ್ಕಂಥ ಸಮಯ. ಚಂದ್ರ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 3:54 5:34 ಯಮಗಂಡ ಕಾಲ ಬೆಳಗ್ಗೆ 9:12 10:52 ಗುಳಿಕ ಕಾಲ ಮಧ್ಯಾಹ್ನ 12:33 2:13 ಮಧ್ಯಾಹ್ನದವರೆಗೆ. ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ, ಇದು ಬೆಳಗ್ಗೆ 8:18 9:13 ಅಷ್ಟು ಉತ್ತಮ ಸಮಯವಲ್ಲ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ 6:27 7:22 ಬೆಳಗ್ಗಿನವರೆಗೂ ಉತ್ತಮ ಸಮಯವಿಲ್ಲ. ಸೊ ಚಂದ್ರ ಸಂಚಾರವನ್ನು ಮಾಡ್ತಾ ಇರತಕ್ಕಂಥದ್ದು ಮಿಥುನ ರಾಶಿ, ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ, ಗುರುವಿನ ನಕ್ಷತ್ರ. ಹಾಗಾಗಿ ದ್ವಾದಶ ರಾಶಿಗಳಿಗೆ ಏನು ಫಲಗಳು ಲಭ್ಯವಾಗುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಸ್ವಲ್ಪ ಆಸಕ್ತಿ ಕಡಿಮೆ ಇರ್ತದೆ. ಮನೆಯ ಬಗ್ಗೆ, ಹಿರಿಯರ ಬಗ್ಗೆ, ತನ್ನ ಜಮೀನೋ ತಾಯಿ ವಿಚಾರನೋ ಯಾವುದೋ ಒಂದು ವಿಚಾರದಲ್ಲಿ ಆಸಕ್ತಿ, ಒಟ್ಟಾರೆಯಾಗಿ ಆಸಕ್ತಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕಡಿಮೆ ಆಗಿಬಿಡುತ್ತೆ. ನೆಮ್ಮದಿ ಸ್ವಲ್ಪ ಕಡಿಮೆ. ಮನೆಗೆ ಹೋಗಬೇಕು ಅನಿಸುತ್ತೆ, ಮನೆಗೆ ಹೋಗೋಕ್ಕಾಗಲ್ಲ. ಪ್ರಯಾಣಗಳು ಬೇಕು, ದೂರ ಪ್ರಯಾಣ ಎಲ್ಲಾದರೂ ಹೋಗಬೇಕು ಅನಿಸುತ್ತೆ, ಸ್ವಲ್ಪ ಕಷ್ಟವಾಗುತ್ತೆ. ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ ಅಲ್ಲೂ ಕೂಡ ಅಷ್ಟು ಉತ್ತಮತೆ ಕಾಣಿಸ್ತಾ ಇಲ್ಲ. ವಿದ್ಯಾರ್ಥಿಗಳು ಕೂಡ ಲೇಜಿನೆಸ್, ಬಿಡಪ್ಪ ಇವತ್ತು ಏನು ಓದ್ಕೊಂಡ್ರೆ ಹಂಗೆ ಇತ್ತು ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಸೋಲ್ತೀರ. ಮೇಷರಾಶಿ ಖಂಡಿತ ಈ ಕಾರ್ಯಕ್ಷೇತ್ರದಲ್ಲಿ ಅದನ್ನು ಬಿಟ್ಟುಬಿಡಿ. ಆ ಥರದ ಸ್ವಭಾವತಃ ಇದ್ದರೆ ಮೇಷರಾಶಿಯರು ಸಾಧ್ಯವಾದಷ್ಟು ಕೂಡ ನೀವು ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ. ಅರಿಶಿಣದ ಕೊಂಬನ್ನು ತೆಗೆದು ಹಡೆಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಗುರುನಾಮಸ್ಮರಣೆ ಸ್ವಲ್ಪ ಶುಭದಾಯಕವಾಗ್ತದೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಇರ್ತದೆ. ವೃಷಭ ರಾಶಿಗೆ ಹೋಗೋಣ.
ವೃಷಭ ರಾಶಿಯವರಿಗೆ ನೋಡಿ, ಈ ಏನಾದರೂ ನೀವು ಒಬ್ಬ ಸ್ಕ್ರಿಪ್ಟ್ ರೈಟರ್ ಆಗಿದ್ದು ಅಥವಾ ಯಾವುದಾದ್ರೂ ಡಾಟಾ ಎಂಟ್ರಿ ಆಪರೇಟರ್ ಆಗಿದ್ದು, ಮೀಡಿಯಾ ಸ್ಥಾನದಲ್ಲಿದ್ದು, ಎಡಿಟಿಂಗ್ ಆಪ್ಷನ್ಸಲ್ಲಿದ್ದು, ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಕೆಲಸಗಳಲ್ಲಿದ್ದರೆ ಈ ದಿನ ಸ್ವಲ್ಪ ಡೇಂಜರಸ್ ಇರುತ್ತೆ. ಹಲವಾರು ಬಾರಿ ಯಾವುದಾದ್ರೂ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಅಂದಾಗ ಸ್ವಲ್ಪ ಆಲೋಚಿಸಬೇಕು. ಸ್ವಲ್ಪ ಅದರ ಬಗ್ಗೆ ಕೂಲಂಕುಷವಾಗಿ ನಿರ್ಧರಿಸಿ ಮುಂದೆ ಫಾರ್ವರ್ಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅಥವಾ ಯಾವುದೇ ಆದಂಥ ಮಧ್ಯಸ್ಥಿಕೆ ವ್ಯವಹಾರಗಳಿಗೆ ಹೋಗಬಾರ್ದು. ಇದರಲ್ಲಿ ಸ್ವಲ್ಪ ಜಾಗರೂಕತೆ ಇರಬೇಕು. ಸ್ವಲ್ಪ ಕಿರಿಕಿರಿ ಇರ್ತಕ್ಕಂಥದ್ದು, ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಮಾತು ಏನೋ ಮಾಡಿ ಅಥವಾ ಎಡಿಟ್ ಏನೋ ಮಾಡಿ ಅಲ್ಲಿ ಕೂಡ ಬಾಸ್ ಹತ್ರ ಬಯಸ್ಕೊಳ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗ್ತದೆ. ವೃಷಭರಾಶಿ ಸಾಧ್ಯವಾದಷ್ಟು ಈ ತಪ್ಪುಗಳನ್ನು ಮಾಡಬೇಡಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥದ್ದು, ಧೈರ್ಯ ಕಡಿಮೆ ಇರತಕ್ಕಂಥದ್ದು, ಮಾತಾಡೋಕ್ಕೆ ಸರಿಯಾಗಿ ಬರ್ದಲೇ ಇರತಕ್ಕಂಥ ಸನ್ನಿವೇಶ, ಏನೋ ಮಾತಾಡೋಕ್ಕೆ ಹೋಗಿ ಏನೋ ಆಗ್ತಕ್ಕಂಥದ್ದು ಸನ್ನಿವೇಶ ಇವೆಲ್ಲ ಬರ್ತದೆ. ದಾಂಪತ್ಯದಲ್ಲಿ ವಿರಸ ಅಷ್ಟು ಉತ್ತಮದ ದಿನವಲ್ಲ. ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡಿ. ಹಾಗೆ ಸಾಧ್ಯವಾದಷ್ಟು ಶಿವನಾಮ ಮಂತ್ರ ಜಪ ಸ್ವಲ್ಪ ಶುಭವಾಗ್ತದೆ. ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ಮಿಥುನ ರಾಶಿ ಫಲಾಫಲ ಹೇಗೆ? ಹಣಕಾಸು ಅಥವಾ ದಾಂಪತ್ಯದ ವಿರಸಗಳು, ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ಸಂದರ್ಭ, ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಬರ್ತಕ್ಕಂಥ ಸಂದರ್ಭವನ್ನೇ ತೋರಿಸುತ್ತೆ. ಮಾತಿನ ಮೇಲೆ ನಿಗಾ ಹಿಡಿದಿದ್ರೆ ಖಂಡಿತವಾಗಿ ನಿಮ್ಮ ದಾಂಪತ್ಯದಲ್ಲಿ ಸಮಸ್ಯೆ ಬರುತ್ತೆ. ಇಲ್ಲ ಮಾತೇ ಬಿಡ್ತೀರ, ಬಿಡಪ್ಪ ಏನೋ ಮಾಡೋಣ ಅಂತಕ್ಕಂಥ ಆಲಸ್ಯ ಸ್ವಲ್ಪ ಸಮಸ್ಯೆ ಕೊಡುತ್ತೆ. ಆಮೇಲೆ ಮಾತಾಡ್ತಾ ವಿಕೋಪಕ್ಕೆ ಹೋಗುತ್ತೆ. ಆ ವಿಕೋಪಕ್ಕೆ ಹೋಗಿರ್ತಕ್ಕಂಥ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಇದು ಡೆಫಿನೆಟಾಗಿ ಮಿಥುನ ರಾಶಿಯವರಿಗೆ ನಡೀತಕ್ಕಂಥ ಒಂದು ಇದು. ನಾನೇ ಸರಿ ಅಂತಕ್ಕಂಥ ವಾದ ನಿಮ್ಮಲ್ಲಿ ಬಂದಿರೋದ್ರಿಂದ ಇದು ದಾಂಪತ್ಯದಲ್ಲಿ ಸಮಸ್ಯೆ ಕೊಡುತ್ತೆ. ಹಣಕಾಸಿನಲ್ಲಿ ಸಮಸ್ಯೆ ಇರತಕ್ಕಂಥ ದಿನ. ವಿದ್ಯಾಭ್ಯಾಸದಲ್ಲಿ ಅಷ್ಟು ಉತ್ತಮತೆ ಇರೋದಲ್ಲ. ವ್ಯಾಪಾರ ವಹಿವಾಟುಗಳು ಕೂಡ ಹಿನ್ನಡೆ ಇರತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ. ಸಾಧ್ಯವಾದರೆ ಓಂ ಗುಂ ಗುರವೇ ನಮಃ, ಓಂ ಗುಂ ಗುರವೇ ನಮಃ ಈ ಮಂತ್ರವನ್ನು 108 ಬಾರಿ ಹೇಳಿ ಶಿವನಿಗೆ ಚಂದನದ ಅಭಿಷೇಕವನ್ನು ಮಾಡಿಸಿ ಅದನ್ನು ವೀಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಮಾನಸಿಕ ನೆಮ್ಮದಿ ಜೊತೆಗೆ ಸ್ವಲ್ಪ ಒಳ್ಳೆಯ ಮನಸ್ಥಿತಿ ಕೂಡ ಬರ್ತದೆ. ಕಟಕ ರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ. ಕಟಕ ರಾಶಿಯವ್ರಿಗೆ ಕೆಲಸದಲ್ಲಿ ಹಿನ್ನಡೆ ಜೊತೆಗೆ ಆಸಕ್ತಿ ಕಡಿಮೆ ಇರತಕ್ಕಂಥ ಸಂದರ್ಭಗಳು ಒದಗಿ ಬರುತ್ತೆ. ಸೊ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆಗ್ತದೆ. ಏನೇ ಪ್ರಯತ್ನ ಅಟ್ಲೀಸ್ಟ್ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಹಿನ್ನಡೆ ಇರತಕ್ಕಂಥ ದಿನವಾಗಿ ಈ ಕಟಕ ರಾಶಿಯವ್ರಿಗೆ ಕಾಣಿಸುತ್ತೆ. ಸೊ ಕಟಕ ರಾಶಿ ವಿಶೇಷವಾಗಿ ಏನು ಮಾಡಬೇಕು, ತಮ್ಮ ಕೆಲಸದಲ್ಲಿ ಶ್ರದ್ಧೆಯನ್ನು ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹಾಗೆ ಹಲವಾರು ಪ್ರಯತ್ನಗಳನ್ನು ಮಾಡಿದ್ರೆ ಮಾತ್ರ ಯಶಸ್ಸು ಖಂಡಿತ ಸಿಗುತ್ತೆ. ಅದರ್ವೈಸ್ ಸ್ವಲ್ಪ ನೀವು ಲೇಜಿನೆಸ್ ಮಾಡಿದ್ರೆ ಅಥವಾ ಮುಂದೂಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗಿ ಈ ದಿನ ಅಷ್ಟು ಉತ್ತಮತೆ ಇರೋದಿಲ್ಲ. ಸೊ ಬಾಸ್ ಕಿರಿಕಿರಿ ಇರ್ಬೋದು, ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು, ಅಥವಾ ಯಾರ ಜೊತೆ ಹೊಂದಾಣಿಕೆ ಆಗದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಪ್ರಯಾಣದಲ್ಲಿ ವಿಳಂಬ ಅಂತ ಕೂಡ ನೋಡಿದ್ವಿ. ಮ್ಯಾಕ್ಸಿಮಮ್ ಇದು ಹ್ಯಾಪಂಡ್ ಕಟಕ ರಾಶಿಯವ್ರಿಗೆ. ಸ್ವಲ್ಪ ಸಾಧ್ಯವಾದಷ್ಟು ಕೂಡ ನೀವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣ ಹಾಕ್ಕೊಂಡು ಸ್ನಾನವನ್ನು ಮಾಡಿ. ಶಿವನಿಗೆ ಜಲಾಭಿಷೇಕ ಮಾಡಿಸ್ತಕ್ಕಂಥದ್ದು ಅತೀ ಮುಖ್ಯ. ಓಂ ಬ್ರಹ್ಮಸ್ಪತಯೇ ನಮಃ ಮಂತ್ರ ಜಪ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗ್ತದೆ. ಹಾಗೆ ಸಿಂಹರಾಶಿಯ ಫಲಾಫಲ ಹೇಗಿರುತ್ತೆ? ಸೊ ಸಿಂಹರಾಶಿಯವರಿಗೆ ಒಂದು ರೀತಿಯಾದಂಥ ಲಾಭದ ದಿನವಾಗ್ತದೆ ಮ್ಯಾಕ್ಸಿಮಮ್. ಬಟ್ ಇವರು ಈ ದಿನ ದೇವ್ರನ್ನು ಮತ್ತೆ ಏನು ನಂಬಲ್ಲ. ನನ್ನ ಪ್ರಯತ್ನ ಆಯಿತು, ಇಲ್ಲ ನನ್ನ ಯಾರೋ ಸ್ನೇಹಿತರು ಸಹಾಯ ಮಾಡಿದ್ರು, ಇಲ್ಲ ನನಗೆ ಒಳ್ಳೆಯದಾಯಿತು. ಬಟ್ ದೇವರ ಬಗ್ಗೆ ನಂಬಿಕೆ ಕಡಿಮೆ ಆಗುತ್ತೆ. ಆದರೂ ಕೂಡ ಸಿಂಹರಾಶಿಯವ್ರಿಗೆ ಒಳ್ಳೆಯದಿದೆ ಈ ದಿನ, ಲಾಭದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ. ಸ್ನೇಹಿತರಿಂದ ಸಹಾಯವಾಗಬಹುದು, ಸ್ನೇಹಿತರಿಂದ ಲಾಭ ಬರ್ತಕ್ಕಂಥದ್ದಿರಬಹುದು. ಇದ್ದಕ್ಕಿದ್ದ ಹಾಗೆ ಹಣಕಾಸಿನ ವಿಚಾರದಲ್ಲಿ ಶುಭವನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಬಹುದು. ಬಟ್ ಅಫ್ಕೋರ್ಸ್ ಸಿಂಹರಾಶಿಯವ್ರಿಗೆ ಶುಭದ ದಿನ. ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳನ್ನು ಹೊರತುಪಡಿಸಿದ್ರೆ ಎಲ್ಲವೂ ಶುಭವಾಗ್ತದೆ. ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗ್ಬೋದು, ಅದರ ವಿಚಾರವಾಗಿ ಸ್ವಲ್ಪ ನೋಡ್ಕೊಳ್ಳಿ. ಇದಕ್ಕೋಸ್ಕರ ಸುಲಭವಾಗಿರ್ತಕ್ಕಂಥ ವಿಧಾನ,
ಶಿವನ ಮಂದಿರ ಅಥವಾ ಗುರುತತ್ವ ಇರತಕ್ಕಂಥ ದೇವಸ್ಥಾನದಲ್ಲಿ ಸ್ವಲ್ಪ ಕಡಲೆಕಾಳಿನ ಫಲಹಾರವನ್ನು ಹಂಚಿ ಖಂಡಿತವಾಗಿ ಶುಭವಾಗ್ತದೆ. ಕನ್ಯಾ ರಾಶಿಯವರ ಫಲಾಫಲ ಹೇಗಿರುತ್ತೆ? ಸೊ ಕನ್ಯಾ ರಾಶಿಯವರ ಫಲಕ್ಕೆ ಬಂದಾಗ ನೋಡಿ, ಖಂಡಿತ ಕನ್ಯಾ ರಾಶಿಯವರಿಗೆ ಈ ದಿನ ಒಳ್ಳೆಯ ದಿನ. ಅದನ್ನು ಸದುಪಯೋಗ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು, ಮನೆ, ಸಂಗಾತಿ ಎಲ್ಲವೂ ಅವಕಾಶಗಳು ನಿಮಗೆ ಒಮ್ಮೆಲೆ ಬರುತ್ತೆ. ಯು ಮಸ್ಟ್ ರಿಜೆಕ್ಟ್. ಅದನ್ನು ರಿಜೆಕ್ಟ್ ಮಾಡ್ತೀರ ಒಳ್ಳೇದು ಬಂದರೂ ಕೂಡ. ನಿಮಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತಕ್ಕಂಥ ಅನುಭವ ಕಡಿಮೆ ಆಗಿಬಿಡುತ್ತೆ ಈ ದಿನ. ಅದೇ ಜ್ಞಾನ ಶುದ್ಧತೆ ಇಲ್ಲಲೇ ಇರತಕ್ಕಂಥದ್ದು ತೋರಿಸುತ್ತೆ. ಸಾಧ್ಯವಾದಷ್ಟು ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಅಥಾರಿಟಿ ಖಂಡಿತ ಒಳ್ಳೆಯದಿದೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಸಾಕು. ಕನ್ಯಾ ರಾಶಿಯವರಿಗೆ ಇದ್ದವು ಎಲ್ಲವೂ ಕೂಡ ಶುಭದಾಯಕವಾಗ್ತದೆ. ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿಯನ್ನು ಬಿಟ್ಟುಬಿಡಿ. ಅಫ್ಕೋರ್ಸ್ ಈಸ್ ಗುಡ್ ಅಂತಕ್ಕಂಥ ಮನಸ್ಸನ್ನು ಬೆಳೆಸ್ಕೊಂಡ್ರೆ ಸಾಕು. ಕನ್ಯಾ ರಾಶಿಯವರಿಗೆ ತುಂಬ ಪವರ್ಫುಲ್ ಆಗಿರತಕ್ಕಂಥ ದಿನವಾಗ್ತದೆ, ಒಳ್ಳೆಯದಾಗುತ್ತೆ ಕೂಡ. ತುಲಾರಾಶಿಯವರ ಫಲಾಫಲ ಹೇಗೆ? ಸೊ ತುಲಾರಾಶಿಯವ್ರಿಗೂ ನೋಡಿ, ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಬದಲಾವಣೆಗೆ ಅವಕಾಶ ಬರ್ತದೆ. ಸೊ ಕೆಲಸ ಒಂದೇ ಕಡೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡ್ರೆ ತುಂಬ ಒಳ್ಳೆದಿರ್ತಕ್ಕಂಥದ್ದಿರುತ್ತೆ. ಯಾವಾಗ ನಾವು ಆ ಥರದ ಮನಸ್ಥಿತಿಯನ್ನು ಕಡಿಮೆ ಮಾಡ್ಕೊಳ್ತೀವೋ ಸ್ವಲ್ಪ ಹಿನ್ನಡೆ ಅನುಭವಿಸ್ಬೇಕಾಗುತ್ತೆ. ಹಣಕಾಸಿನಲ್ಲಿ ಹಿನ್ನಡೆ ಅನುಭವಿಸ್ತಕ್ಕಂಥ ಸಾಧ್ಯತೆ ಇದೆ. ಆ ಬದಲಾವಣೆ ಶುಭವಿದೆಯೋ ಹೇಗೆ ಅಂತಕ್ಕಂಥ ಒಂದು ಸಣ್ಣ ಕಾಮನ್ ಸೆನ್ಸ್ ಬೆಳೆಸ್ಕೊಂಡ್ರೆ ದ ಬ್ಯೂಟಿಫುಲ್ ಡೇ ಆಗಿಬಿಡುತ್ತೆ. ಬಟ್ ಕೆಲಸದಲ್ಲಿ ಆತಂಕದ ವಾತಾವರಣ ಕಾಣಿಸ್ಬೋದು. ದಾಂಪತ್ಯದಲ್ಲಿ ಅಥವಾ ಆರೋಗ್ಯದಲ್ಲಿ ಸಣ್ಣಪಟ್ಟ ವ್ಯತ್ಯಾಸಗಳು ಕಾಣಿಸ್ಬೋದು. ಇನ್ನು ಮಿಕ್ಕ ವಿಚಾರಗಳು ಸಾಧಾರಣವಾಗಿರತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥದ್ದು, ವ್ಯವಹಾರಸ್ಥರಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನವಾಗ್ತದೆ. ಹಣಕಾಸು ವಹಿವಾಟುಗಳು ಒಂದು ಸಾಧಾರಣತೆಯಿಂದ ಕೂಡಿರುತ್ತೆ. ವೃಶ್ಚಿಕ ರಾಶಿಯ ಫಲಾಫಲ ಹೇಗೆ? ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದು ಕೆಟ್ಟದ್ದು ಎರಡು ಸಮಾಂತರವಾಗಿರುತ್ತೆ. ಬಟ್ ನೀವು ಈ ದಿನ ಖಂಡಿತವಾಗಿ ಹಣಕಾಸು ಅಥವಾ ನಿಮ್ಮ ಪ್ರೀತಿ ಪ್ರೇಮಗಳ ವಿಚಾರ, ಮಕ್ಕಳ ವಿಚಾರ, ನಿಮ್ಮ ಏನಾದರೂ ಟ್ರೇಡಿಂಗ್, ನಾವು ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾ ಇದ್ದೀನಿ, ಹೇಗಿದೆ ಈ ದಿನ ಗುರೂಜಿ ಅಂತಕ್ಕಂಥವರು ಖಂಡಿತ ಸ್ವಲ್ಪ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಪ್ರವೃತ್ತಿ ಇರ್ತಕ್ಕಂಥ ದಿನ. ಸ್ವಲ್ಪ ಎಚ್ಚೆತ್ಕೊಳ್ಳಿ. ಇದನ್ನು ಆ ಥರದ ಲೇಸಿನೆಸ್ಸನ್ನು ಮಾಡಲಿಕ್ಕೆ ಹೋಗ್ಬೇಡಿ. ಯಾವುದೇ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಆ್ಯಕ್ಟಿವ್ನೆಸ್ಸನ್ನು ಕಳಿಸ್ಕೊಂಡ್ರೆ ಖಂಡಿತ ಗುಡ್ಡಿರುತ್ತೆ. ಸ್ವಲ್ಪ ಆಧ್ಯಾತ್ಮಿಕತೆ ಒಲವು ಕಡಿಮೆ ಇರತಕ್ಕಂಥದ್ದು ಇರುತ್ತೆ. ಎಲ್ಲದಕ್ಕೂ ಕೂಡ ನಾನು ಅಂತಕ್ಕಂಥ ಅಹಂ ಜಾಸ್ತಿ ಇರ್ತದೆ ವೃಶ್ಚಿಕ ರಾಶಿಯವರಿಗೆ. ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಶಿವನ ಆರಾಧನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಧನುರಾಶಿಯ ಫಲಾಫಲ. ಧನುರಾಶಿಯವರಿಗೆ ಇದನ್ನು ಭೂಮಿ ವಿಚಾರದಲ್ಲಿ ಲಾಭವಿದೆ. ಹಾಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಇದ್ದಕ್ಕಿದ್ದ ಹಾಗೆ ಏನೋ ನಿಮಗೆ ಹಣಕಾಸು ವಹಿವಾಟುಗಳು ಬರಬೇಕಾಗಿತ್ತು, ಯಾರೋ ಏನೋ ಒಂದು ಭೂಮಿಯ ವಿಚಾರದಲ್ಲಿ ಕೊಡ್ತೀನಿ ಅಂತ ಹೇಳಿದರು, ಬಟ್ ಸ್ಟಕ್ ಆಗಿಬಿಡುತ್ತೆ. ಬಟ್ ಹೈ ಈಗೋಸ್ಟಿಕ್ ಸ್ವಲ್ಪ ಮುನಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗುತ್ತೆ. ಅದನ್ನು ತಪ್ಪಿಸಿ ಸ್ವಲ್ಪ ಧನುರಾಶಿಯವರು. ಸಾಧ್ಯವಾದಷ್ಟು ಕೂಡ ನೀವು ಗುರುವಿನ ನಾಮಸ್ಮರಣೆಯನ್ನು ಮಾಡಬೇಕು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆದಾಯಕವಾಗಿರ್ತಕ್ಕಂಥ ಕೆಲಸವಾಗ್ತದೆ. ಅಷ್ಟೊಂದು ಉತ್ತಮತೆ ಇರೋದಿಲ್ಲ. ಸಾಧ್ಯವಾದಷ್ಟು ಕೂಡ ನೀವು ಹರಳಿ ಮರದ ಬುಡಕ್ಕೆ ನೀರನ್ನು ಹಾಕಿ ಪ್ರಾರ್ಥನೆ ಮಾಡ್ತಾ ಕೆಲಸ ಮಾಡಿ, ಶುಭವಾಗ್ತದೆ ಧನುರಾಶಿಯಲ್ಲಿರ್ತಕ್ಕಂಥವ್ರು. ಹಾಗೆ ಮಕರ ರಾಶಿಯ ಫಲಾಫಲ ಹೇಗೆ ನೋಡಿ? ಮಕರ ರಾಶಿಯವ್ರಿಗೆ ಅವಕಾಶಗಳು ಚೆನ್ನಾಗಿದೆ. ಕೆಲಸದಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು ಅವಕಾಶಗಳು ಚೆನ್ನಾಗಿ ಒದಗಿ ಬರ್ತದೆ. ಆದರೆ ನೀವು ಮಾಡೋಕ್ಕೆ ರೆಡಿ ಇರೋದಿಲ್ಲ. ಇದೊಂದು ಡಿಫಾಲ್ಟ್. ಪ್ರಯತ್ನ ಬಿಡಪ್ಪ, ಯಾರು ಮಾಡ್ತಾರೆ ಅಂತಕ್ಕಂಥ ಮನೋಭಾವತೆಯಿಂದ ನಷ್ಟವನ್ನು ಹೊಂದ್ತೀರ. ಸಂಗಾತಿಯ ಬಗ್ಗೆ, ಮದುವೆ ಬಗ್ಗೆ, ವ್ಯಾಪಾರದ ಬಗ್ಗೆ ನಿರಾಸಾದಾಯಕವಾಗಿರ್ತಕ್ಕಂಥ ಒಲವಿರ್ತದೆ. ಇಲ್ಲ ಸಂಗಾತಿಯ ಬಗ್ಗೆ ಅಗ್ಗಮುಗ್ಗ ಕ್ಲಾಶಸ್ ಜಾಸ್ತಿ ಮಾಡ್ಕೋಬೋದು. ಧನುರಾಶಿ ಮಕರ ರಾಶಿ ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ. ಸಾಧ್ಯವಾದಷ್ಟು ಶಿವನ ಮಂತ್ರಗಳು, ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡಿ, ಸ್ವಲ್ಪ ಶುಭದಾಯಕವಾಗುತ್ತೆ. ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ? ಸೊ ಕುಂಭರಾಶಿಯವರಿಗೆ ಒಂದು ಭಯದ ವಾತಾವರಣ. ಅಯ್ಯೋ ಸಾಲಗಾರರ ಬಂದು ಏನು ಮಾಡ್ತಾರಪ್ಪ, ಏನಾದರೂ ಕಿರಿಕಿರಿ ಕೊಡ್ತಾರೇನಪ್ಪ, ಕೆಲಸದಲ್ಲಿ ಏನಾಗುತ್ತಪ್ಪ, ಅಕಸ್ಮಾತ್ ನಾನು ಸಾಲ ಮಾಡಿದ್ರೆ ಮುಂದೆ ಏನಾಗುತ್ತಪ್ಪ ಅಂತಕ್ಕಂಥ ಮನೋಭಾವತೆ 100% ಬರುತ್ತೆ, 200% ಬರುತ್ತೆ. ಬಟ್ ಹಣಕಾಸು ವಹಿವಾಟುಗಳು ಕೊಂಚ ಸ್ವಲ್ಪ ಸುಧಾರಿಸ್ತದೆ. ಬಟ್ ಈ ಚಿಂತೆಗಳು ಕಾಡ್ತಕ್ಕಂಥ ಸಾಧ್ಯತೆ ಬರ್ತದೆ. ಆರೋಗ್ಯದಲ್ಲಿ ಸಣ್ಣಪಟ್ಟ ವ್ಯತ್ಯಾಸಗಳು ಇದರಿಂದ ಬರ್ತದೆ. ಗ್ಯಾಸ್ಟ್ರೈಟಿಸ್ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರುತ್ತೆ. ದಾಂಪತ್ಯದಲ್ಲಿ ಸಣ್ಣಪುಟ್ಟ ಕಲಹಗಳು ಕಾಣಿಸ್ಕೊಳ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸುತ್ತೆ.
ಏನಂತ ಧೃತಿ ಕೆಡತಕ್ಕಂಥ ಅವಶ್ಯಕತೆ ಇಲ್ಲ. ಗುರುವಿನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಮೀನರಾಶಿಯ ಫಲಾಫಲ ಹೇಗಿರುತ್ತೆ? ಸೊ ಮೀನರಾಶಿಯವ್ರಿಗೆ ಯಾವಾಗಲೂ ಇದನ್ನು ಮಕ್ಕಳ ಚಿಂತನೆ, ಅಯ್ಯೋ ನನ್ನ ಮಗಳು ಏನು ಓದ್ತಾಳಪ್ಪ, ಏನು ಬರೀತಾರಪ್ಪ, ನನ್ನ ಬಗ್ಗೆ ಯಾವಾಗಲೂ ಕೂಡ ನೆಗೆಟಿವ್ಸ್ ಮಾತಾಡ್ತಿರ್ತಾನೆ, ಅಥವಾ ಅದು ಯಾವುದೋ ಕೆಲಸ ಮಾಡ್ದ, ಸಾಲ ಮಾಡಿಕೊಂಡ, ಇನ್ನೂ ಅಷ್ಟು ಸಮಸ್ಯೆಗಳನ್ನು ಮಾಡ್ತಾ ಇದ್ದಾನೆ, ಈ ಆಲೋಚನೆಗಳು, ಹಣಕಾಸಿನ ಯಾಕೋ ಕೈ ಕಚ್ತಾ ಇದೆ, ಹಣ, ಆರೋಗ್ಯದಲ್ಲಿ ವ್ಯತ್ಯಾಸ ಬರ್ತದೆ, ಇದೇ ಆಲೋಚನೆಗಳು ಮೀನರಾಶಿಯವರಿಗೆ ಬಂದೇ ಬರುತ್ತೆ, ಮ್ಯಾಕ್ಸಿಮಮ್ ಬರುತ್ತೆ. ಬಟ್ ಕೆಲವೊಂದು ತಪ್ಪು ನಿರ್ಧಾರಗಳು ಕೂಡ ನಷ್ಟವನ್ನು ಕೊಟ್ಬಿಡ್ತಿದ್ದಾರೆ ಮೀನರಾಶಿಯವರಿಗೆ. ಅದ್ರ ಬಗ್ಗೆ ಸ್ವಲ್ಪ ಜಾಗರೂಕತೆ ಇದ್ದು ಚಂದ್ರನ ನಾಮಸ್ಮರಣೆಯನ್ನು ಮಾಡ್ತಾ ಬನ್ನಿ. ಮನಸ್ಥಿತಿ ಗಡಿಸಾಗ್ತದೆ, ಲಾಭವಾಗ್ತದೆ ಕೂಡ. ಓಂ ಸೋಂ ಸೋಮಾಯ ನಮಃ. ಮಂತ್ರ ಉಚ್ಚಾರಣೆ ಸ್ಪಷ್ಟವಾಗಿರಲಿ. ಈ ಮಂತ್ರವನ್ನು 108 ಅಥವಾ 21 ಬಾರಿ ಹೇಳಿ, ಶುಭದಾಯಕವಾಗ್ತದೆ, ಒಳ್ಳೆಯದಾಗುತ್ತೆ ಕೂಡ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಭೌಮ ಅಮಾವಾಸ್ಯೆ ಇರ್ತಕ್ಕಂಥದ್ದು ಮಂಗಳವಾರ. ಈ ದಿನ ಯಾವತ್ತೇ ಮಂಗಳವಾರ ಅಮಾವಾಸ್ಯೆ ಬರಲಿ, ಅದರಲ್ಲಿ ವಿಶೇಷವಾಗಿ ಈ ಒಂದು ಆಷಾಢ ಮಾಸಕ್ಕೆ ಎಂಟ್ರಿ ಆಗ್ತಕ್ಕಂಥ ಅಮಾವಾಸ್ಯೆ, ಅರ್ಥಾತ್ ಜ್ಯೇಷ್ಠ ಮಾಸದ ಕೊನೆಯ ಅಮಾವಾಸ್ಯೆ, ಮಂಗಳವಾರಗಳದ್ದು ಅಮಾವಾಸ್ಯೆ ಬಂದರೆ ವಿಶೇಷವಾಗಿ ಹನುಮಂತನಿಗೆ ನೀವು ಅರ್ಪಣೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ನೋಡಿ, ಈ ದಿನ ಮಂಗಳ ದೋಷ ನಿವಾರಣೆ ಆಗತಕ್ಕಂಥ ಕೆಲಸಕ್ಕೋಸ್ಕರ ಬೆಲ್ಲ ಹಾಗೆ ಉರಿಕಡಲೆ, ಅಂದರೆ ಹುರಿದಿರ್ತಕ್ಕಂಥ ಕಡಲೆ, ನಿಮಗೆಲ್ಲ ಉರಿಗಡಲೆ ಅಂದರೆ ಗೊತ್ತು, ಜೊತೆಗೆ ಕೆಂಪು ಪುಷ್ಪವನ್ನು ಆಂಜನೇಯನಿಗೆ ಅರ್ಪಣೆಯನ್ನು ಮಾಡಿ. ಈ 3 ವಸ್ತುಗಳು ಇವತ್ತಿನ ದಿನ ನೀವೇನಾದರೂ ಮಾಡಿದ್ದೇ ಆದಲ್ಲಿ ಭಾಳ ವಿಶೇಷವಾಗಿ ಮಂಗಳನ ದೋಷ ನಿವಾರಣೆ ಆಗೋದು ಸಿದ್ಧ. ಸಂಧ್ಯಾ ಸಮಯದಲ್ಲಿ ಮಾಡಿ. ಯಾರ್ಯಾರು ನನ್ನ ವಿಡಿಯೋಸ್ ನೋಡ್ತಿದ್ದೀರೋ ಮಸ್ಟ್ ಆ್ಯಂಡ್ ಶುಡ್ ಈ ಕೆಲಸವನ್ನು ಮಾಡಿ. ಬೆಲ್ಲ, ಹುರಿಗಡಲೆ ಹಾಗೆ ಕೆಂಪು ಪುಷ್ಪ ವಿಶೇಷವಾಗಿ ನಿಮ್ಮ ಎಲ್ಲ ದೋಷಗಳು, ಮಂಗಳ ದೋಷ ನಿವಾರಣೆ ಆಗಿ ಖಂಡಿತ ಸುಗಮವಾಗಿರ್ತಕ್ಕಂಥ ದಾರಿ, ಕಂಕಣ ಭಾಗ್ಯ ಲಭ್ಯ. ಅನೇಕ ವಿಚಾರಗಳಿಗೋಸ್ಕರ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ, ಎಲ್ಲ ಇನ್ಫಾರ್ಮೇಷನ್ ನಾನು ಕೊಡ್ತೇನೆ. ಹಾಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರಕ್ಕೆ ಬರೋಣ. ನೋಡಿ, ನಿಮಗೆ ಒಂದು ಮನೆಯಲ್ಲಿ ಅನೇಕ ವಾಸ್ತುವಿನ ದೋಷ ಇದೆ. 360 ಡಿಗ್ರಿ ನೋಡೋಕ್ಕೆ ಕಷ್ಟ ಆಗ್ಬೋದು. ಅಟ್ಲೀಸ್ಟ್ ನಮ್ಮ ಗುರುಗಳೇ ಏನು ಅಂತ ಗೊತ್ತಾಗ್ತಿಲ್ಲ, ಮನೆಯಲ್ಲಿ ನೆಗೆಟಿವ್ಸ್ ಎನರ್ಜಿ ಇದೆ, ವಾಸ್ತುವಿನ ದೋಷ ಇದೆ, ನಾವು ಅಪಾರ್ಟ್ಮೆಂಟಲ್ಲಿದ್ದೀವಿ ಅಥವಾ ಮನೆ ಕಟ್ಟಿದ್ದೀವಿ, ಸರಿ ಮಾಡೋಕ್ಕಾಗಲ್ಲ, ದೆರ್ ಈಸ್ ನೋ ಯಾವುದೇ ಆದಂಥ ಪರಿಹಾರಗಳಿಲ್ಲ, ನಮಗೆಲ್ಲ ಮಾಡಿಸಿದ್ದೀವಿ, ಕೊನೆಗೆ ಏನಾದರೂ ನಿಮ್ಮಲ್ಲಿ ಪರಿಹಾರ ಸಿಗುತ್ತಾ ಅಂದರೆ ಖಂಡಿತ ನೋಡಿ, ಇಲ್ಲಿ ನಮ್ಮಲ್ಲಿ ಸಿಗ್ತಕ್ಕಂಥ ಸಂಪೂರ್ಣ ಬಗಳಾಮುಖಿ ಯಂತ್ರ ಪೈರೇಟ್ ಮೇಲೆ ಇರ್ತಕ್ಕಂಥದ್ದು. ಭಾಳ ವಿಶೇಷವಾಗಿ 12 ಅಂದರೆ ನಿಮ್ಮ ಭಾಗಗಳಾಗಿ ವಿಂಗಡಣೆಯನ್ನು ಮಾಡಿದಾಗ ಎಲ್ಲವೂ ಕೂಡ 12 ವಿಭಾಗದಲ್ಲೂ ಸಮಸ್ಯೆಗಳಿದೆ ಎಂದಾಗಲಿ. ಆ್ಯಕ್ಚುಲಿ 36 ವಿಭಾಗಗಳು ಬರ್ತದೆ ಒಂದು ವಾಸ್ತುವಿನ ಪ್ರಕಾರ. ಅಷ್ಟದಿಕ್ಪಾಲಕರನ್ನು ಇಡ್ತಕ್ಕಂಥ ಈ ಏಕೈಕವಾಗಿರ್ತಕ್ಕಂಥ ಯಂತ್ರ. ಈ ಯಂತ್ರದಿಂದ ಮ್ಯಾಕ್ಸಿಮಮ್ ಅನೇಕ ವಾಸ್ತು ದೋಷಗಳು ನಿವಾರಣೆಯಾಗಿ ಮನೆಯಲ್ಲಿ ನೆಮ್ಮದಿ ಸಿಗುತ್ತೆ. ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ವಾಸ್ತುವಿನ ದೋಷ ಪರಿಹಾರ ಆಗೋದು ಸತ್ಯವಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.